ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ವ್ಯಕ್ತಿಯಲ್ಲ, ಶಕ್ತಿ. ಏಕೆಂದರೆ ಅವರ ಅಗಲಿಕೆ ನಂತರ ಅವರ ಹೆಸರಲ್ಲಿ ಆಗ್ತಿರುವಂಥ ಒಂದು ಪ್ರತಿಯೊಂದು ಕೆಲಸವೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಫೂರ್ತಿಯಾಗುವಂಥ ಕೆಲಸಗಳನ್ನು ದೊಡ್ಡ ಮನೆಯವರೂ ಮಾಡ್ತಿದ್ದಾರೆ. ಜೊತೆಗೆ ದೊಡ್ಡ ಮನೆಯ ಅಭಿಮಾನಿಗಳಲ್ಲದೆ ಇಡೀ ಕರ್ನಾಟಕದಾದ್ಯಂತ ಅಪ್ಪು ಅವರ ಒಂದು ಹೆಸರನ್ನು ಉಳಿಸುವಂಥ ಸಾರ್ಥಕ ಕೆಲಸಗಳನ್ನು ಮಾಡ್ತಿದ್ದಾರೆ. ಸೊ ನಿನ್ನೆಯಷ್ಟೇ ಒಂದು ಚಿಕ್ಕಮಗಳೂರಿನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಆ ಸಂದರ್ಭದಲ್ಲಿ ಒಂದು ಯುವತಿಯ ಬ್ರೈನ್ ಡೆಡ್ ಆಗಿತ್ತು. ಆ ಸಂದರ್ಭದಲ್ಲಿ ಆ ನೋವಿನಲ್ಲೂ ಕೂಡ ಅವರ ಕುಟುಂಬ ಒಂದು ಅಂಗಾಂಗಗಳನ್ನು ದಾನ ಮಾಡುವ ಮುಖಾಂತರ ನಾವು ಅಪ್ಪು ಅವರ ಅಭಿಮಾನಿಗಳು ಅವರಿಂದ ಸ್ಫೂರ್ತಿಯಾಗಿ ಒಂದು ಕೆಲಸ ಮಾಡಿದೀವಿ ಅನ್ನುವಂಥ ಒಂದು ಭಾವುಕವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಯಲ್ಲಿ ರಾಘಣ್ಣ ಇದ್ದಾರೆ. ರಾಘಣ್ಣ ಒಂದು ಮಾತು ಹೇಳಿದರು, ಆ ಮಾತಿನ ಬಗ್ಗೆ ಅವ್ರನ್ನೇ ಕೇಳ್ಕೊಂಡು ಅದ್ರ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ರಾಘಣ್ಣ, ಒಂದು ಮಾತು ಹೇಳಿದ್ರಿ ನೀವು ಪುನೀತ ನಮನ ಕಾರ್ಯಕ್ರಮದಲ್ಲಿ, ಅದು ನಮ್ಗೆ ಇವತ್ತಿಗೂ ಕೂಡ ಅದು ಜೀವಂತವಾಗಿದೆ, ತುಂಬ ಕಾಡುತ್ತೆ. ನನ್ನ ತಮ್ಮನ್ನ ನಾವು ಊತಿಲ್ಲ, ಬಿತ್ತಿದ್ದೀವಿ ಅನ್ನುವಂಥ ಒಂದು ಮಾತು ಹೇಳಿದ್ರಿ. ಅದು ನಿಜಕ್ಕೂ ಕೂಡ ಬಿತ್ತಿದ್ದಂಥ ಮೊಳಕೆ ಇವತ್ತು ಹೆಮ್ಮರವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಅನ್ನಿಸ್ತಾ ಇದೆ. ನನಗೆ ಅವತ್ತು ಹೆಂಗೆ ಬಂದು ಯಾರೋ ಹೇಳಿದ್ದನ್ನ ಕೇಳಿದ್ದೆ ನಾನು. ಅದನ್ನು ನಾನು ಇವನಿಗೆ ಉಪಯೋಗಿಸ್ದೆ. ಅಪ್ಪುನ ನಾವು ಊತಿಲ್ಲ, ಬಿತ್ತಿದ್ವಿ. ಯಾಕಂದರೆ ಬಿತ್ತಿದಾಗ ಏನಾಗುತ್ತೆ, ಅಲ್ಲಿಂದ ಬೆಳೆ ಬರುತ್ತೆ, 4 ಹಣ್ಣುಗಳು ಬರುತ್ತೆ, ಆ 4 ಅಪ್ಪುಗಳು ಬರ್ತಾರೆ ಅಂತ. ಅದು ತುಂಬ ಜನಕ್ಕೆ ಸ್ಫೂರ್ತಿ ನಡೀತೆ ಅಂತ ಅವತ್ತು ನನ್ನ ಬಾಯಲ್ಲಿ ಮಾತು ಬಂತು. ಇವತ್ತು ಅದು ಸತ್ಯ ಆಗ್ತಾ ಇದೆ. ಏನಂದರೆ ನಿನ್ನೆ ಒಂದು ಆಕ್ಸಿಡೆಂಟ್ ಆಯಿತು ಅಪ್ಪಾಜಿ, ನಿಮಗೆ ಗೊತ್ತಿದೆಯಾ ಇಲ್ಲೋ ಗೊತ್ತಿಲ್ಲ. ಒಂದು 19 ವರ್ಷದ ಒಂದು ರಕ್ಷಿತಾ ಅನ್ನುವಂಥ ಯುವತಿ ಬಸ್ಸಿಂದ ಇಳಿಬೇಕಾದ್ರೆ ಬೇಜವಾಬ್ದಾರಿತನದಿಂದ ಒಂದು ಆಕ್ಸಿಡೆಂಟ್ ಆಗಿ ಬ್ರೈನ್ ಡೆಡ್ ಆಗಿದೆ. ಆ ಸಂದರ್ಭದಲ್ಲಿ ಅವರ ಇಡೀ ಕುಟುಂಬ ಅಂದರೆ ಅವರ ತಂದೆ, ತಾಯಿ ಮತ್ತು ಅಣ್ಣ ಇಡೀ ಯುವತಿಯ ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ. ಸೊ ದಾನ ಮಾಡಿದ ನಂತರ ನಾವು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ನಮ್ಮ ಇಡೀ ಕುಟುಂಬ ಅವರಿಂದ ಒಂದು ಪ್ರೇರಿತರಾಗಿ ಈ ಥರದ ಒಂದು ಕೆಲಸವನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೇಳ್ಪಟ್ಟೆ, ರಕ್ಷಿತ್ ಅವರು ಚಿಕ್ಕಮಗಳೂರಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬ್ರೈನ್ ಡೆಡ್ ಆಗಿ ಅವರು ಮನೆಯವರೆಲ್ಲ ಸೇರಿ ಎಲ್ಲ ಅಂಗಾಂಗಗಳನ್ನು ಅದನ್ನು ಅವರು ದಾನ ಮಾಡಿದ್ದಾರೆ. ನಿಜಕ್ಕೂ ಇಂಥ ವಿಷಯಗಳು ಜನಗಳಿಗೆ ಜಾಸ್ತಿ ನಾವು ತೋರಿಸ್ಬೇಕು, ನಮ್ಮನ್ನಲ್ಲ. ಈ ಥರ ಜನನೂ ಇದ್ದಾರೆ, ಇವ್ರ ಮಧ್ಯೆ ನಾವು ಇದ್ದೀವಿ ಅಂತ ಹೇಳ್ಕೊಳ್ಳೋಕೆ ನಂಗೆ ಹೆಮ್ಮೆ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಈ ಥರ ಒಂದು ನಡೆದಿದೆ, ಈ ರಾಜ್ಯದಲ್ಲಿ ನಾನು ಬದುಕ್ತಾ ಇದ್ದೆ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ಆಮೇಲೆ ಅವರು ಅಣ್ಣ ತಮ್ಮದಿರು ಅವ್ರ ತಂದೆ ತಾಯಿ ಎಲ್ಲ ಕೊಟ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರ ಅಭಿಮಾನಿಗಳು ನಾವು ಅವರಿಂದ ಸ್ಫೂರ್ತಿ ತೊಗೊಂಡು ಮಾಡ್ತೀವಿ ಅಂತ ನನಗೆ ಇವಾಗ ಅನ್ನಿಸ್ತದೆ. ಇವನು ಅಪ್ಪು ಇಲ್ಲಿ ಏನಕ್ಕೆ ಬಂದಿದ್ದ, ನಮ್ಮ ಕುಟುಂಬದಲ್ಲಿ ಏನಕ್ಕೆ ಸೇರ್ಕೊಂಡಿದ್ದ, ಏನು ಪರಿಣಾಮ ಬೀರ್ತಾ ಇದ್ದೀನಿ ಎಲ್ಲರ ಮೇಲೆ. ಓಹೋ, ಈಗ ಅವನ್ನ ನಾನು ನನ್ನ ತಮ್ಮ ನಮ್ಮ ಕುಟುಂಬದವ್ರು ಅಂತ ಹೇಳ್ಕೊಂಬಿಟ್ರೆ ಅದು ತುಂಬ ಸಣ್ಣ ವಿಷಯ ಆಗುತ್ತೆ. ಇಡೀ ದೇಶಕ್ಕೆ ಎಲ್ಲ ಕುಟುಂಬಕ್ಕೂ ಸೇರಿದವನು ಅಪ್ಪು ಇವತ್ತು ನೋಡಿ. ಅವರಲ್ಲಿ ಹೋಗಿ ಒಂದು ಪರಿಣಾಮ ಬೀರಿದ್ದಾನೆ ಅಂದರೆ ನನಗಿದ್ರಲ್ಲಿ ಏನಾಗಿದೆ ಅಂದರೆ ನೋಡಿ, ಪ್ರಾಣ ಇರುತ್ತೆ, ಹೋಗುತ್ತೆ, ಹುಟ್ತೀವಿ, ಸಾಯ್ತೀವಿ. ಅದೇ ಹೋದಾಗ ಇಂಥ ಒಂದು ಸಂದೇಶನ ಕೊಟ್ಟು ಹೋಗ್ತಾರೆ ಕೆಲವು ಕುಟುಂಬದವರು. ಅವ್ರಿಗಿರೋ ಆಘಾತದಲ್ಲಿ ಯಾರದು ಮಗಳನ್ನ ಕಳ್ಕೊಂಡು, ತಂಗಿನ ಕಳ್ಕೊಂಡು, ಅಕ್ಕನ ಕಳ್ಕೊಂಡು, ಮೊದಲು ಹೇಗೆ ನಾವು ಅವ್ರು ತಡ್ಕೊಳ್ಳೋದು ಹೆಂಗೆ, ಆಮೇಲೆ ಏನು ಮಾಡಬೇಕು ಈ ಶವನ ಅಂತ ಅದರಲ್ಲಿ ಇರ್ತಾರೆ. ಅಂಥವರು ಇದನ್ನು ದಾನ ಮಾಡಬೇಕು, ಇನ್ನೊಂದು 4 ಜೀವ ಬದುಕಲಿ ಅಂತ ದೊಡ್ಡದಾಗಿ ಯೋಚನೆ ಮಾಡ್ತಾರಲ್ಲ, ಇವ್ರಿಗೆ ನನ್ನ ಸಲ್ಯೂಟ್. ಇಡೀ ಕುಟುಂಬಕ್ಕೆ ಅವ್ರ ಪಾದಕ್ಕೆ ನನ್ನ ನಮಸ್ಕಾರ. ಯುವತಿ ಇವಾಗೂ ಕೂಡ ಉಸಿರಾಡ್ತಿದೆ ರಾಘಣ್ಣ. ಏನಂದರೆ ಬ್ರೈನ್ ಡೆಡ್ ಆಗಿರೋ ಕಾರಣ ಉಳಿಯೋ ಚಾನ್ಸಸ್ ಕಡಿಮೆ ಅನ್ನೋವಂಥ ಡಾಕ್ಟ್ರ್ ಹೇಳಿರೋ ಕಾರಣ ಈಗ 9 ಅಂಗಾಂಗಗಳನ್ನು ದಾನ ಮಾಡಿ ಹೆಲಿಕಾಪ್ಟ್ರಿಂದ ನಮ್ಮ ಮಣಿಪಾಲ ಆಸ್ಪತ್ರೆ ವೈದ್ಯರು ಚಿಕ್ಕಮಗಳೂರಿಗೆ ಹೋಗಿ ಆ ಯುವತಿಯ ಒಂದು ಅಂಗಾಂಗಗಳನ್ನು ಇಲ್ಲಿ ಬಂದು ಒಂದು 9 ಜೀವಗಳಿಗೆ ಒಂದು ಉಸಿರು ಕೊಡುವಂಥ ಕೆಲಸ ಆಗ್ತಾ ಇದೆ. ಅದು ಅಪ್ಪು ಸರ್ ಅವರ ಒಂದು ಸ್ಫೂರ್ತಿ ಅನ್ನುವಂಥದ್ದು ತುಂಬ ಹೆಮ್ಮೆಯ ವಿಚಾರ ಅನ್ಬೋದಲ್ವಾ? ತುಂಬ ಕರೆಕ್ಟು. ಇವತ್ತು ಇದನ್ನೆಲ್ಲ ಕೇಳ್ಬಿಟ್ಟು ನಾನು ಒಂದು ನಿರ್ಧಾರಕ್ಕೆ ಬಂದು ನಮ್ಮ ಕುಟುಂಬದವ್ರನ್ನ ಕೇಳ್ಕೊತೀನಿ, ನೋಡಪ್ಪ ಎಮೋಷ್ನಲ್ ಆಗಬೇಡಿ, ಜೀವ ಬರುತ್ತೆ ಹೋಗುತ್ತೆ ಅಂಥ ಒಂದು ಸಂದರ್ಭ ನನಗೇನಾದರೂ ಬಂತು ಅಂದರೆ, ಯಾಕಂದರೆ ಇದು ಒಂದು ಸಂದೇಶ ಹೇಳೋಕ್ಕೆ ನನ್ನ ಕರ್ತವ್ಯ. ಯಾಕಂದರೆ ಅವನಿಗೆ ಅಪ್ಪು ಅಭಿಮಾನಿಗಳಾಗಿ ಅಷ್ಟು ಮಾಡ್ತಾರೆ, ಇನ್ನು ನಾನು ಅಣ್ಣನಾಗಿ ಏನು ಹೇಳಬೇಕು ಅಂಥ ಒಂದು ಸಂದರ್ಭ ನನ್ನ ಕೊನೆ ಕಾಲ ಬಂದು ಬ್ರೈನ್ ಡೆಡ್ ಆಗಿ ನನ್ನ ಅಂಗಗಳನ್ನ ದಯವಿಟ್ಟು ಕೊಟ್ಬಿಡಿ ಕಂದ, ಯಾರೋ ಒಬ್ಬ ಜೀವ ಬದುಕಲಿ, ನಿಮ್ಮಪ್ಪ ಅವರೆಲ್ಲ ಬದುಕ್ತಾ ಇರ್ತಾನೆ ಅಂತ ನಾನು ಹೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದು ಸಂದೇಶ ತೋರಿಸ್ಬಿಟ್ಟು ಆ ಮಗು ದೇವರ ಥರ ಬಂದು ಒಂದು ಸಂದೇಶ ಕೊಟ್ಬಿಟ್ಟು ಹೋಗಿದ್ದಾರೆ. ಇದು ಪ್ರತಿಯೊಬ್ಬ ಕುಟುಂಬದವರು ಇದನ್ನು ಮನಸ್ಸಲ್ಲಿ ಹಾಕೊಂಬಿಟ್ರೆ ಎಷ್ಟೋ ಜನ ಬದುಕ್ತಾರೆ. ನೋಡಿ, ಬದುಕೋರು ಬದುಕಲಿ ಬಿಡಿ, ನಮ್ಮ ಆಯುಸ್ಸಾಗುತ್ತೆ, ಮುಗಿದೋಗುತ್ತೆ, ಬದುಕೋರು ಬದುಕಲಿ.
ಇವತ್ತು ನನಗೆ ಏನಪ್ಪ ಇಂಥ ತಮ್ಮನಿಗೆ ಅಣ್ಣ ಆಗಿದ್ನಲ್ಲ, ಇವನು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಿದ್ನಲ್ಲ, ಒಂದು ದೇವ್ರ ಜೊತೆ ಬದುಕ್ತಿದ್ನಲ್ಲ ನಾನು. ನೋಡಿ, ಅಭಿಮಾನಿಗಳಿಗೆ ಗೊತ್ತಾಗಿರೋದು ನಮಗೆ ಗೊತ್ತಾಗಿಲ್ಲ ನೋಡಿ ಎಷ್ಟೋ ಸಲ. ಈಗ ಅವರಿಂದ ನನಗೂ ಪ್ರೇರೇಪಣೆ ಆಯಿತು. ನನ್ನ ಬಾಡಿ ಆರ್ಗನ್ಸ್ ಎಲ್ಲ ಡೊನೇಟ್ ಮಾಡಿದ್ದೀನಿ. ಆದರೂ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಅಂಥ ಒಂದು ಸಂದರ್ಭದಲ್ಲಿ ನಾನು ಇರೋದಿಲ್ಲ ಕೊಡಿ ತಗೊಳ್ಳಿ ಅಂತ ಹೇಳೋಕ್ಕೆ. ಅಂಥ ಒಂದಾದರೆ ದಯವಿಟ್ಟು ಕೊಟ್ಬಿಡಿ ಕಂದ, ಯಾರೋ ಒಬ್ಬ ಜೀವ ಬದುಕಿರಲಿ ಅಂತ ಹೇಳೋಕ್ಕೆ ನನಗೆ ಇವತ್ತು ತುಂಬ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಆ ಕುಟುಂಬಕ್ಕೆ ನನ್ನ ಒಂದು ಸಲ್ಯೂಟು, ಅವ್ರ ಪಾದಕ್ಕೆ ನನ್ನ ನಮಸ್ಕಾರ. ಎಂಥ ಒಂದು ಸಂದೇಶ ಕೊಟ್ಬಿಟ್ರು. ಇಂಥವ್ರ ಬಗ್ಗೆ ಮೀಡಿಯಾದಲ್ಲಿ ಪೇಪರ್ಲಿ ಜಾಸ್ತಿ ಬರಬೇಕು, ನಮ್ಮ ಬಗ್ಗೆ ಅಲ್ಲ. ಇಂಥವ್ರು ಇದರಲ್ಲಪ್ಪ ಈಗಿನ ಕಾಲದಲ್ಲಿ. ಅದಕ್ಕೆ ನಮ್ಮ ದೇಶದಲ್ಲಿ ಇನ್ನೂ ಇಷ್ಟೇ ಕಷ್ಟ ಆದರೂ ಮಳೆ ಆಗ್ತಿದೆ, ಬೆಳೆ ಆಗ್ತಿದೆ ಅಂತ. ಇಂಥವ್ರುಗಳಿಂದ ಸ್ವರ್ಗ ಅಂದರೆ ಇವರೇ ನಿಜವಾದ ದೇವರು ನಮಗೆ ಅಂತ. ಇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು ನಾನು. ಇದರ ಜೊತೆಗೆ ಅಪ್ಪಾಜಿ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಹೋದ ನಂತರ ಒಂದು ಐ ಬ್ಯಾಂಕ್ ಓಪನ್ ಆಯಿತು. ಅಲ್ಲೂ ಸಾಕಷ್ಟು ನೇತ್ರದಾನಗಳು ಮಾಡಿದ್ರು. ಅದಾದಮೇಲೆ ಅಪ್ಪು ಅವರ ಅಗಲಿಕೆ ನಂತರ ದಾಖಲೆ ಮಟ್ಟದಲ್ಲಿ ಒಂದು ನೇತ್ರದಾನಗಳು ಆಗ್ತಾ ಇದ್ದಾವೆ ಅನ್ನುವಂಥ ವಿಚಾರ ಕೂಡ ಇತ್ತೀಚೆಗಷ್ಟೇ ನಮಗೂ ಕೂಡ ತಿಳಿದು ಬಂದಿದೆ. ಇದು ಕೂಡ ಅಪ್ಪು ಸರ್ ನೀವು ಹೇಳ್ದಂಗೆ ಎಲ್ಲೋ ಒಂದು ರೀತಿಯಲ್ಲಿ ದೈವಾಂಶ ಸಂಭೂತರಾಗ್ಬಿಟ್ಟಿದೆ. ಅಭಿಮಾನಿಗಳ ಪಾಲಿಗೆ ಅವರು ಬಹುತೇಕ ಅಲ್ಲ, ಅವರು ದೇವರೇ ಆಗ್ಬಿಟ್ಟಿದ್ದಾರೆ. ಸೊ ಈ ಥರದ ಒಂದಷ್ಟು ಕೆಲಸಗಳನ್ನ ಮಾಡೋದಕ್ಕೋಸ್ಕರ ಬಂದು ಹೋಗಿದ್ದಾರಾ ಅಂತ ನನಗೂ ಅದೇ ಅನಿಸುತ್ತೆ. ಅವರು ಸಿನಿಮಾದಲ್ಲಿ ಮಾಡಬೇಕು, ನಟನೆ ಮಾಡಬೇಕು ಅನ್ನೋದು ಜನಗಳಿಗೆ ಒಂದು ಕನೆಕ್ಟ್ ಆಗೋಕ್ಕೆ ಒಂದು ಮೀಡಿಯಾ ಬೇಕಾಗಿತ್ತು. ಆದರೂ ಆ್ಯಕ್ಚುಲಿ ದೇವ್ರನ್ನ ಇಂಥ ಕೆಲಸ ಮಾಡಿಬಿಡ್ಬಾ, ಇಂಥ ಸಂದೇಶ ಕೊಟ್ಬಿಡ್ಬಾ, ನಿನ್ನಂಥ 100 ಅಪ್ಪುಗಳು ಉಟ್ಕೊಳ್ಳಿ ಅಂತ ಅವನ್ನ ಕಳಿಸಿದ್ರು ಅಂತ ಇವತ್ತು ನನಗೆ ಪರಿಪೂರ್ಣವಾಗಿ ಅರ್ಥ ಆಗ್ತಿದೆ. ನಾನು ಚೇಂಜ್ ಆಗ್ತಿದ್ದೀನಿ ಈಗ ಅವನಿಂದ. ಇನ್ನು ನನ್ನ ತಮ್ಮನ ಅಪ್ಪ, ಪಾಪು ನನ್ನ ಮಗನ ಏನಕ್ಕಂದ ಈ ಥರ ಒಂದು ಪರಿಣಾಮ ಬೀರ್ತಾ ಇದೆಯಾ, ಎಷ್ಟು ಹೆಮ್ಮೆ ಆಗುತ್ತೆ ಕಂದ ನಿನಗೆ ಅಣ್ಣ ಅಂತ ಹೇಳ್ಕೊಳ್ಳೋಕ್ಕೆ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಬರ್ತಾ ನನ್ನ ತಮ್ಮನಾಗಿ ಬಂದ, ಹೋಗ್ತಾ ನಮ್ಮ ಅಪ್ಪನಾಗಿ ಹೋದ ಅಂತ. ಇವತ್ತು ಸತ್ಯ ಕಣ್ಕಂದ ನಮ್ಮಪ್ಪ ನೀನು. ಇವತ್ತು ನಾನು ತೊಡ್ತಾ ಇದ್ದೀನಪ್ಪ. ನನಗೆ ಅಂಥ ಒಂದು ಕೊನೆಗಾಲ ಬಂದರೆ ನನ್ನಷ್ಟು ಅಂಗಗಳನ್ನು ನಾನು ದಾನ ಮಾಡಿಬಿಟ್ಟು ನಿನ್ನ ಹತ್ರ ಬರ್ತೀನಪ್ಪ, ಇಲ್ಲಾಂದರೆ ನಾನು ಬರೋದಿಲ್ಲಪ್ಪ. ಸರ್ಕಾರ ಕೂಡ ಮಾರ್ಚ್ 17 ಅಪ್ಪು ಸರ್ ಹುಟ್ಟುಹಬ್ಬನ ಸ್ಫೂರ್ತಿ ದಿನವಾಗಿ ಆಚರಿಸೋದಕ್ಕೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಆ ಸ್ಫೂರ್ತಿ ದಿನಕ್ಕೆ ಒಂದು ಅರ್ಥ ಇವತ್ತು ಇನ್ನೂ ಅಪ್ಪು ಸರ್ ಬರ್ತಡೆಗೆ ಇನ್ನೂ ಟೈಮ್ ಇದೆ. ಅದಕ್ಕಿಂತ ಮುಂಚೆನೇ ಆ ಸ್ಫೂರ್ತಿ ದಿನ ಏನಕ್ಕೆ ಅನ್ನುವಂಥದ್ದು ಆ ಸ್ಫೂರ್ತಿ ಇವತ್ತೇ ಗೊತ್ತಾಗ್ಬಿಟ್ಟಿದೆ. ನಿಜವಾಗ್ಲೂ ಇದು ಸ್ಫೂರ್ತಿ ಅಂದರೆ ಸರ್ ಅಪ್ಪು ಸರೇ ನಿಜವಾಗ್ಲೂ ಜನಕ್ಕೆ ಒಂದು ಸ್ಫೂರ್ತಿ ಅಂದರೆ ಅಪ್ಪು ಸರ್ ಅಂತ ಅನ್ಬೋದು. ಇದು ಭಾರಿ ದೊಡ್ಡ ಹೆಮ್ಮೆಯಾದ ವಿಷಯ. ಯಾಕಂದರೆ ನೀವು ನಮ್ಮ ದೇಶದಲ್ಲಿ ನೆನೆಸ್ಕೋಬೋದು, ಕೆಲವೇ ಜನಕ್ಕೆ ಅವ್ರ ಜಯಂತಿನ ಒಂದು ದಿನ ಅಂತ ನಿಗದಿ ಮಾಡಿದ್ದಾರೆ. ಉದಾಹರಣೆಗೆ ನೆಹರು ಅವ್ರಿಗೆ ಮಕ್ಕಳ ದಿನಾಚರಣೆಯಲ್ಲಿ ಮಾಡ್ತಾರೆ, ರಾಧಾಕೃಷ್ಣ ಅವ್ರಿಗೆ ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತಾರೆ. ಇವನಿಗೆ ಸ್ಫೂರ್ತಿ ದಿನಾಚರಣೆ ಅಂತ ಮಾಡ್ತಾಯಿದ್ದಾನೆ. ದೊಡ್ಡ ವಿಷಯ, ತುಂಬ ಜನಕ್ಕೆ ಮಾಡಿಲ್ಲ ಅದು. ನೋಡಿ, ಈ ವಯಸ್ಸಲ್ಲಿ ಅದನ್ನು ಅನ್ಸ್ಕೊಂಬಿಟ್ಟ ಅವನು. ಈ ದಿನ ಏನಾಗುತ್ತೆ ಮುಂದೆ ಬರೋ ವರ್ಷದಲ್ಲಿ ಅಂದರೆ, ಈ ದಿನ ಬಂದಾಗ ಪ್ರತಿಯೊಬ್ಬ ಅಭಿಮಾನಿಗಳಾಗಿ ನಮ್ಮ ರಾಜ್ಯದ ಪ್ರಜೆಗಳು ಒಂದೊಂದು ಅನಾಥಾಶ್ರಮಕ್ಕೆ ಹೋಗ್ತಾರೆ. ಎಲ್ಲ ಮಕ್ಕಳ ಜೊತೆ ಕೇಕ್ ಕಟ್ ಮಾಡ್ತಾರೆ, ಸ್ವೀಟ್ ಕೊಡ್ತಾರೆ, ಬಟ್ಟೆಗಳು ಕೊಡ್ತಾರೆ, ಕೆಲವು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಕೊಡ್ತಾರೆ. ಇದು ಆಗಬೇಕಾಗಿತ್ತು ಅಂತಲೇ ಅವನು ಬಂದಿದ್ದ. ಇದು ಆದರೆ ಅವನು ಖುಷಿ ಆಗ್ತಾನೆ, ಅವನ ಆತ್ಮ ಸಂತೋಷ ಪಡುತ್ತೆ, ಇನ್ನಷ್ಟು ಅಪ್ಪುಗಳು ಉಟ್ಕೋತಾರೆ. ಈ ಬದಲಾವಣೆ ತರಕ್ಕೆ ಬಂದಿದ್ದ ಅವನು. ಈಗ ನಡೀತಾ ಇದೆ ಅದು. 17ನೇ ತಾರೀಕಿಗೆ ಸುಮ್ಮನೆ ನಾವು ಹೂನಾರ ಖರ್ಚು ಮಾಡ್ತೀವಿ, ಅದೆಲ್ಲ ಅಭಿಮಾನಿಗಳ ಏನಾದರೂ ಇಂಥದನ್ನು ಮಾಡಿ ಅಂತ ಒಂದು ಸ್ಫೂರ್ತಿ ದಿನಾಚರಣೆ ಮಾಡ್ತಾಯಿದ್ದಾರೆ. ಸರ್ಕಾರ ನಮ್ಮ ಜೊತೆ ಎಲ್ಲ ಸೇರಿಕೊಂಡು ಇಂಥ ಒಂದು ಹೆಸರನ್ನ ಇಟ್ಕೊಂಡ್ರೆ ಲೈಫ್ ಲಾಂಗ್ ನೋಡಿ ಅವನು ಇರ್ತಾನೋ ಇಲ್ಲೋ, ಅವನು ಹುಟ್ಟಿದ ಹಬ್ಬಕ್ಕೆ ಇಂಥ ಒಳ್ಳೆ ಕೆಲಸ ನಡೀತಾ ಇರುತ್ತೆ. ಅದರಲ್ಲಿ ನಾನು ಒಬ್ಬ ಸೇರ್ಕೋತೀನಿ, ನಂದು ಒಂದು ಕರ್ತವ್ಯ ಇದೆ. ಭಾರತೀಯ ಚಿತ್ರರಂಗದಲ್ಲೇ ಯಾವುದೇ ಒಬ್ಬ ನಟನಿಗೆ ಈ ತರಹದ ಒಂದು ಅಭಿಮಾನಿಗಳ ಪ್ರೀತಿ ಇರ್ಬೋದು, ಒಂದು ಸರ್ಕಾರದ ಗೌರವ ಇರ್ಬೋದು, ಸಂಘ ಸಂಸ್ಥೆಗಳ ಗೌರವಗಳು ಇರ್ಬೋದು, ಯಾವ ನಟರಿಗೂ ಕೂಡ ಇವತ್ತುವರೆಗೂ ಕನ್ನಡ ಚಿತ್ರರಂಗ ಅಲ್ಲ, ಬೇರೆ ಯಾವುದೇ ಭಾಷೆಯ ಬೇರೆ ವರ್ಲ್ಡ್ ಸಿನಿಮಾದಲ್ಲೂ ಕೂಡ ಒಬ್ಬ ನಟನಿಗೆ ಈ ರೀತಿಯ ಒಂದು ಪ್ರೀತಿ ಮತ್ತು ಗೌರವ ಸಿಕ್ಕಿರೋದ ನಾವು ನೋಡೇ ಇಲ್ಲ. ಹೌದಾ, ಇದಕ್ಕೆಲ್ಲ ಒಂದೇ ಹಾಡಲ್ಲಿ ಹೇಳ್ಬಿಟ್ಟ ಅವನು, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ. ಅವ್ರುಗಳು ಅವನನ್ನು ಅಷ್ಟರ ಮಟ್ಟಿಗೆ ಅವನ್ನ ಶೇಪ್ ಮಾಡ್ಕೊಂಡು ಅವನ್ನ ಸಾಕಿದ್ದಾರೆ, ಅಷ್ಟು ರೂಪಿಸಿದ್ದಾರೆ, ನೀವು ಹಿಂಗಿರಬೇಕು ಅಂತ. ನೋಡಿ, ಪಡೆಯೋರಿದ್ರೆ ದಾನ ಮಾಡೋನಿರ್ತಾನೆ. ದಾನ ಮಾಡಬೇಕಂದ್ರೆ ಅದನ್ನು ಪಡೆಯೋನೊಬ್ಬ ಇರಬೇಕು. ಸೊ ಅವನಿಂದ ನಮಗೆ ಆ ಪುಣ್ಯ ಬರುತ್ತೆ. ಸೊ ಅಂಥವರೆಲ್ಲ ಅವನ ಎದುರುಗಡೆ ಬಂದು ಅವನ ಮನಸ್ಸನ್ನ ಬದಲಾಯಿಸಿ ಅವನ್ನ ಈ ಮಟ್ಟಿಗೆ ಒಬ್ಬ ಮನುಷ್ಯ 300 ವರ್ಷ ಇದ್ದು ಏನು ಸಾಧನೆ ಮಾಡೋಕ್ಕಲ್ವ, ಕೆಲವು 46 ವರ್ಷದಲ್ಲಿ ಸಾಧನೆ ಮಾಡಿ ಹೋಗಿದ್ದಾರೆ.
ಇದು ಅವನಿಗೆ ಹೆಸರು ಬರೋಕ್ಕಲ್ಲ, ಯಾಕಂದರೆ ಅವನೇನೂ ಪಡ್ಕೊಳ್ಳಿಲ್ಲ, ಯಾರಿಗೂ ಹೇಳಲಿಲ್ಲ. ಈಗ ಎಲ್ಲ ಪ್ರಶಸ್ತಿ ಅವನಿಂದೆ ಓಡ್ತಾ ಇದೆ. ಅವನು ಎಲ್ಲದನ್ನೂ ಬಿಟ್ಟು ಓಡೋಗ್ಬಿಟ್ಟ, ಅವನಿಂದ ಎಲ್ಲ ಓಡಿ ಬರ್ತಾಯಿದೆ. ಇದು ಒಂದು ಮಾದರಿಯಾಗಿ ಇದ್ಬಿಟ್ಟು ಹೋದವನು. ಹಿಂಗೆ ಬದುಕಿದ್ರೆ ಹಿಂಗೆ ಬದುಕಬೇಕು ಒಬ್ಬ ಮನುಷ್ಯ, ಹಿಂಗೆ ಬದುಕಿದ್ರೆ ನಾವೆಲ್ಲ ಹೋದರೂ ಅವನು ಬದುಕಿರ್ತಾನೆ. ನಾನು ಹೋದರೂ ಸರಿ, ನನ್ನ ಮಕ್ಕಳು ಹೋದರೂ ಸರಿ, ಅಪ್ಪು ಮಾತ್ರ ಜನಗಳ ಮನಸ್ಸಲ್ಲಿ ಬದುಕ್ತಾನೆ. ನಿಜವಾಗ್ಲೂ ಇವಾಗ ಬದುಕ್ತಾ ಇದ್ದಾನೆ. ಅವನಿದ್ದಾಗ ಅವನ್ನ ಪೂಜಿಸ್ತಾಯಿದ್ರು, ಈಗ ಅವನ್ನ ಪೂಜೆ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಇವಾಗ ಬದುಕ್ತಾ ಇದ್ದಾನೆ ಅವನು. ಈಗ ಎಲ್ಲರ ಮನಸ್ಸಲ್ಲೂ ಯಾವ ಧರ್ಮ, ಯಾವುದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಎಲ್ಲ ಧರ್ಮದವರು, ಎಲ್ಲ ವಯಸ್ಸಿನವರು ಅವನ್ನ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ. ಈ ಥರ ಬದುಕ್ತಾ ಇದ್ದಾನೆ. ಅಪ್ಪ ಏನು ಪುಣ್ಯ ಮಾಡಿದ್ವಪ್ಪ, ನಿನ್ನ ಜೊತೆ ಹುಟ್ಬಿಟ್ಟವಲ್ಲ ನಾನು, ಏನು ಪುಣ್ಯ ಮಾಡಿದಪ್ಪ. ನೆಕ್ಸ್ಟ್ ಜನ್ಮ ಅಂತಿದ್ರೆ ನೀನು ಹುಟ್ಟಿರೋ ಜಾಗದಲ್ಲಿ ನಾವು ಮನೆಗೆ ಕೆಲಸ ಮಾಡಬೇಕು ಅಂತ ಆಸೆ ಆಗುತ್ತಪ್ಪ ನನಗೆ, ಒಬ್ಬ ಕೆಲಸದವನಾಗಿ ಬರಬೇಕು ಅಂತ. ಇಷ್ಟು ಪರಿಣಾಮ ಬೀರಿದೆಯಲ್ಲ, ನಾವಿನ್ನೇನು ಮಾಡಬೇಕು ಹೇಳಪ್ಪ, ನಾವಿನ್ನೇನೇನು ಮಾಡಬೇಕು, ನಮಗೆ ಹೇಗಾರು ಬಂದು ಒಂದು ಮಾಹಿತಿ ಕೊಡು, ಇನ್ನು ಮುಂದೆ ನಾವು ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಮಗೊಂದು ದಾರಿ ತೋರಿಸಪ್ಪ. ನಾನು ಅಣ್ಣನಾಗಿ ನಿನ್ನ ಕೆಲಸನ ಎಷ್ಟು ಮಾಡಬೇಕು ಅದನ್ನು ಮುಂದುವರ್ಸೋಕ್ಕೆ ನನಗೆ ಶಕ್ತಿ ಕೊಡು. ಕೊನೆಯದಾಗಿ ಸ್ಫೂರ್ತಿ ದಿನ, ಅಪ್ಪು ಹೆಸರೇ ಒಂದು ಸ್ಫೂರ್ತಿ. ಅದನ್ನು ಸರ್ಕಾರನೂ ಕೂಡ ಸ್ಫೂರ್ತಿ ದಿನ ಆಚರಿಸೋದಕ್ಕೆ ಹೊರಟಿದ್ದಾರೆ. ತುಂಬ ಒಳ್ಳೆಯ ವಿಚಾರ. ಸೊ ಅಪ್ಪು ಸರಿಂದ ಸ್ಫೂರ್ತಿಯಾಗಿರುವಂಥ ನಮ್ಮ ಕರುನಾಡಿನ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಪ್ಪಾಜಿ? ಇಂಥ ವಿಷಯಗಳನ್ನ ಮಾಡಿ ನೀವು ಆ್ಯಕ್ಚುಲಿ ಅಪ್ಪುನ ಜೀವಂತವಾಗಿ ಇಟ್ಕೊಂಡಿದ್ದೀರ, ಬದುಕಿಸಿಟ್ಕೊಂಡಿದ್ದೀರ. ಅವನು ಮೊದಲು ಆ್ಯಕ್ಟ್ ಮಾಡಬೇಕಾದ್ರೆ ಬರೀ ಕರ್ನಾಟಕಕ್ಕೆ ಸೀಮಿತವಾಗಿದ್ದ, ಈಗ ಇಡೀ ಪ್ರಪಂಚಕ್ಕೆ ಸೀಮಿತ ಆಗ್ತಾ ಇದ್ದಾನೆ. ಅದೆಲ್ಲ ನಿಮ್ಮಿಂದ. ಅವನ ಒಂದು ಗುಣಗಳನ್ನ ಒಂದೊಂದು 2% ಪಾಲಿಸೋಣ. ನನ್ನನ್ನು ಸೇರಿ ಹೇಳ್ತಾ ಇದ್ದೀನಿ, ಪಾಲಿಸೋಣ. ಅಲ್ಲಿ ಅವನು ಜೀವಂತವಾಗಿರ್ತಾನೆ, ಅಲ್ಲಿ ಅವನ್ನ ನೋಡ್ಬೋದು. ಅಪ್ಪು ಯಾವಾಗಲೂ ಇರ್ತಾರೆ. ಇದನ್ನು ಬಿಟ್ಟೋಗೋಕ್ಕೆ ಅವ್ರು ಬಂದಿದೆ. ಇದನ್ನು ನಾವು ಅರ್ಥ ಮಾಡ್ಕೊಂಡು ಅವನ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ಒಳಗಡೆ ಅಳವಡಿಸ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ನಮ್ಮ ಜೊತೆ ಅವನು ಇರ್ತಾನೆ. ಧನ್ಯವಾದಗಳು ರಗಣ. ಅಪ್ಪು ಸ್ಫೂರ್ತಿಯಿಂದ ಪ್ರೇರಿತರಾಗಿ ಕೆಲಸ ಮಾಡ್ತಿರೋರಿಗೆ ಜೊತೆಗೆ ಅವರ ಬಗ್ಗೆ ಒಂದಷ್ಟು ನ್ಯೂಸ್ 18 ಕನ್ನಡ ಜೊತೆ ನಮ್ಮ ಜೊತೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ.